ನಮಸ್ಕಾರ. ರಿವ್ಯೂ ಚಾನೆಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈಗಾಗಲೇ ಪೊಲೀಸ್ ಕಮಿಷನರ್ ದಯಾನಂದ್ ಅವ್ರನ್ನ ಸಸ್ಪೆಂಡ್ ಮಾಡಿರುವ ವಿಚಾರದಲ್ಲಿ ಕಾಂಟ್ರವರ್ಸಿಗೆ ಗುರಿಯಾಗಿರೋ ಹೊತ್ತಲ್ಲಿ RCB KSCA ಕಾಲ್ ತುಳಿತ ಕೇಸಲ್ಲಿ ಅಸಮಾಧಾನ ವ್ಯಕ್ತವಾಗ್ತಿರೋ ಹೊತ್ತಲ್ಲಿ ಈಗ ಮತ್ತೊಂದು ವಿಚಾರ ಸುತ್ತಕೊಳ್ತಾ ಇದೆ. ಸಿದ್ದರಾಮಯ್ಯನವರ ವಿರುದ್ಧ ಗಂಭೀರ ಸ್ವರೂಪದ ಒಂದು ದೂರು. 2 ವರ್ಷಗಳ ತನಕ ಶಿಕ್ಷೆ ಆಗೇ ಆಗತ್ತೆ ಅಂತ ಚಾಲೆಂಜ್ ಮಾಡಿ ಈ ದೂರನ್ನು ಕೊಟ್ಟಿರೋದು ಗೃಹ ಸಚಿವರು ಮತ್ತು ಇನ್ನಿತರರು, ಕಾನೂನು ಸಚಿವರು ಎಲ್ರಿಗೂ ಕೂಡ ಈಗ ಬಿಸಿ ಮುಟ್ಟಿಸ್ಬೇಕಾಗತ್ತೆ. ಆಕ್ಷನ್ ತಗೊಳ್ಳದೇ ಇದ್ರೆ ಮುಖ್ಯಮಂತ್ರಿ ಈ ತಪ್ಪು ಮಾಡಿ PMA ಬಂದು ಈ ತಪ್ಪು ಮಾಡಿದ್ರು ಕೂಡ ಕೇಸ್ ಹಾಕ್ಲೇಬೇಕಾಗತ್ತೆ, ಕಾನೂನು ಸಚಿವರು ಕೂಡ ಅಲ್ಲೇ ಇದ್ರು ಅಂತ ಈಗ ಓಪನ್ ಚಾಲೆಂಜ್ ಹಾಕಿದ್ದಾರೆ. ಅರೆಸ್ಟ್ ಆಗಲೇಬೇಕು ಮುಖ್ಯಮಂತ್ರಿಗಳು ಅಂತ. ಯಾವ ಕೇಸು ಅಂತ ಕೇಳಿದ್ರೆ ಖಾಕಿ ಮೇಲೆ ಕೈ ಎತ್ತಿದ ಪ್ರಕರಣ. ಇದು ಸಿಕ್ಕಾಪಟ್ಟೆ ವೈರಲ್ ಆಯಿತು ದೃಶ್ಯ. ಸಿದ್ದರಾಮಯ್ಯನವರು ಪೊಲೀಸ್ ಹಿರಿಯ ಅಧಿಕಾರಿಯ ಮೇಲೆ ಕೈ ಎತ್ತೋದಕ್ಕೆ ಹೋಗಿದ್ರು ಅನ್ನುವಂಥ ದೃಶ್ಯ ಸಿಕ್ಕಾಪಟ್ಟೆ ವೈರಲ್ ಆಯಿತು. ಆಕ್ರೋಶ ವ್ಯಕ್ತಪಡಿಸ್ತಾರೆ. ಬೆಲೆ ಏರಿಕೆ ಸಂಬಂಧಪಟ್ಟಂಥ ಕಾರ್ಯಕ್ರಮದಲ್ಲಿ ಅಲ್ಲಿ ಜನ ಕಿರ್ಚಾಡೋದಕ್ಕೆ ಯಾಕೆ ಬಿಟ್ರಿ ಅನ್ನೋ ರೀತಿ ಸಿಟ್ಟು ಬರುತ್ತೆ ಅವರಿಗೆ. ವೇದಿಕೆ ಬಳಿ ಇದ್ದಂಥ ಅಧಿಕಾರಿಯನ್ನು ಕರೆದು ಹೊಡೆಯೋದಕ್ಕೆ ಹೋಗ್ತಾರೆ, ಕೈ ಎತ್ತುತ್ತಾರೆ ಅನ್ನೋ ದೃಶ್ಯ ಸಿಕ್ಕಾಪಟ್ಟೆ ಆಕ್ರೋಶಕ್ಕೆ ಕಾರಣ ಆಯಿತು. ಅಧಿಕಾರಿಯನ್ನು ಹಿಂಗೆ ಹೆದರಿಸ್ತೀರಾ ನೀವು? ಒಬ್ಬರು ಹಿರಿಯ ಸೀನಿಯರ್ ಆಫೀಸರ್ನೇ ಹಿಂಗೆ ಹೆದರಿಸಿದ ಮೇಲೆ ಇನ್ನು ಬೇರೆಯವ್ರ ಕಥೆ ಏನು ಅನ್ನುವಂಥ ಆಕ್ರೋಶ ವ್ಯಕ್ತವಾಗಿತ್ತಲ್ಲ. ಈಗ ಅದಕ್ಕೆ ಸಂಬಂಧಪಟ್ಟ ದೂರು ತಡವಾಗಿ ದೂರನ್ನು ಕೊಟ್ಟಿರೋದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಧಾರವಾಡದ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಹೆಚ್ಚುವರಿ SP ಅವರು ನಾರಾಯಣ ಭರಮನಿ ಅವರನ್ನು ಹೊಡೆಯೋದಕ್ಕೆ ಕೈ ಎತ್ತಿದ ಘಟನೆ. ಇದಕ್ಕೆ ಸಂಬಂಧಪಟ್ಟಂತೆ RTI ಕಾರ್ಯಕರ್ತ ಭೀಮಪ್ಪ ಗಡಾದ ಕ್ಯಾಂಪ್ ಪೊಲೀಸ್ ಠಾಣೆ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗಕ್ಕೂ ಕೂಡ ಸಿದ್ದರಾಮಯ್ಯನವರ ವಿರುದ್ಧ ದೂರನ್ನು ಕೊಟ್ಟಿದ್ದಾರೆ. ಈಗ ಕೇಂದ್ರ ಸರ್ಕಾರದ ಬೆಲೆ ಏರಿಕೆ ನೀತಿಯ ವಿರುದ್ಧ ಏಪ್ರಿಲ್ 28ನೇ ತಾರೀಕು ಕಾಂಗ್ರೆಸ್ ಸಮಾವೇಶವೊಂದು ನಡೆದಿತ್ತು. ಭದ್ರತೆಗೆ ಅಂತ ಧಾರವಾಡದ ASP ಹೆಚ್ಚುವರಿ SP ಅವರು ಸೀನಿಯರ್ ಆಫೀಸರ್ ಅವರು ನಾರಾಯಣ ಭರಮನಿ ಅವ್ರನ್ನ ಮತ್ತು ಅವ್ರ ನೇತೃತ್ವದಲ್ಲಿ ಪೊಲೀಸರನ್ನು ನಿಯೋಜನೆ ಮಾಡಲಾಗಿತ್ತು. ವೇದಿಕೆ ಮೇಲೆ ಮುಖ್ಯಮಂತ್ರಿಗಳು ಇರ್ತಾರೆ, ಮಾತಾಡ್ತಿರ್ತಾರೆ. BJP ಕಾರ್ಯಕರ್ತರು ನುಗ್ಗುತ್ತಾರೆ, ಅಲ್ಲಿ ಪ್ರತಿಭಟನೆ ಆಗುತ್ತೆ, ಗದ್ದಲ ಎಬ್ಬಿಸ್ತಾರೆ. ಇದರಿಂದ CMಗೆ ಸಿಟ್ಟು ಬರುತ್ತೆ. ಅದು ಹೆಂಗೆ ನುಗ್ಗೋದಕ್ಕೆ ಬಿಟ್ಟರೆ ಏನು ಮಾಡ್ತಿದ್ದೀರಿ ನೀವು ಅನ್ನೋ ರೀತಿಯಲ್ಲಿ ಗದರೋಕೆ ಹೋಗ್ತಾರೆ. ಕರೆದು ಬಿಟ್ಟು ಕೂಗಾಡ್ತಾರೆ, ಅಲ್ಲೇ ಕೂಗಾಡ್ಬಿಟ್ಟು ಕೈ ಎತ್ತುತ್ತಾರೆ. ಹೊಡೆಯೋದಕ್ಕೆ ಮುಂದಾಗಿರುವಂಥ ದೃಶ್ಯ ವೈರಲ್ ಆಯಿತು. ಆರೋಪ ಅಲ್ಲ, ಇದು ದೃಶ್ಯದ ಸಮೇತ ಅದು ವೈರಲ್ ಆಗಿತ್ತು. ಏನಾಗಿದೆ ಅಂದ್ರೆ ದಿನಾಂಕ 28/4/2025 ಬೆಳಗಾವಿಯಲ್ಲಿ ಈ ಕೇಂದ್ರ ಸರ್ಕಾರದ ಬೆಲೆ ನೀತಿ ಏರಿಕೆ ನೀತಿಯನ್ನು ವಿರೋಧಿಸಿ ಕಾಂಗ್ರೆಸ್ ಪಕ್ಷವು ಒಂದು ಬೃಹತ್ ಸಮಾವೇಶವನ್ನು ಹಮ್ಮಿಕೊಂಡಿತ್ತು. ಆ ಸಮಯದಲ್ಲಿ ವೇದಿಕೆ ಮೇಲೆ ಭಾಷಣ ಮಾಡುತ್ತಿದ್ದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಧಾರವಾಡ ಜಿಲ್ಲೆಯ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಶ್ರೀ ನಾರಾಯಣ್ ಭರಮನಿ ಇವರನ್ನು ಏಕವಚನದಿಂದ ಗದರಿಸುವ ದನಿಯಲ್ಲಿ ಕರೆದು ಅವ್ರನ್ನ ಬೆದರಿಸುವ ರೀತಿಯಲ್ಲಿ ಕೂಗಿದ್ದಲ್ಲದೆ ಅವರನ್ನು ಕೈ ಎತ್ತಿ ಹೊಡೆಯಲಿಕ್ಕೆ ಹೋಗಿದ್ದರು. ಇದರಿಂದ ಈ ಇಡೀ ಪೊಲೀಸ್ ಇಲಾಖೆಯ ಮಾನ ಮರ್ಯಾದೆ ಕೂಡ ಹರಾಜಾಗಿದೆ. ಅದಲ್ಲದೆ ವೇದಿಕೆ ಮೇಲೆ ಇದ್ದಂಥ ಅನೇಕ ಸಚಿವರು ಹಾಗೂ ಗಣ್ಯಮಾನ್ಯರ ಸಮ್ಮುಖದಲ್ಲಿ ಘಟನೆ ನಡೆದಿದ್ದು ಭಾಳ ದುರದೃಷ್ಟಕರ. ಶಾಸಕಾಂಗದ ಮುಖ್ಯಸ್ಥನಾದಂಥ ಸಿದ್ದರಾಮಯ್ಯನವರಿಗೆ ಈ ರೀತಿ ಮಾಡುವ ಅಧಿಕಾರ ಇರುವುದಿಲ್ಲ. ಆದ್ದರಿಂದ ನಾನು ಇವತ್ತಿನ ದಿವಸ ಬೆಳಗಾವಿ ಕ್ಯಾಂಪ್ ಪೊಲೀಸ್ ಠಾಣೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ಧ ಭಾರತೀಯ ನ್ಯಾಯ ಸಂಹಿತೆ 2023 ಕಲಂ 132 ಪ್ರಕಾರ ಅವ್ರ ಮ್ಯಾಗ ಒಂದು ದೂರನ್ನು ಫಿರ್ಯಾದಿಯನ್ನು ದಾಖಲು ಮಾಡಿದ್ದೀನಿ. ಅದಕ್ಕೆ ದೂರನ್ನು ನಾನು ಹಂಗೆ ದಾಖಲು ಮಾಡಿಲ್ಲ, ಅದಕ್ಕೆ ಬಲವಾದಂಥ ಸಾಕ್ಷಿಗಳನ್ನು ಇದೇನು ಮೀಡಿಯಾಗಳಲ್ಲಿ ಸಿದ್ದರಾಮಯ್ಯನವರು ಏಕವಚನದಿಂದ ದರ್ಪದಿಂದ ಕೂಗಿದ್ರು ಅದರದ್ದೆಲ್ಲ ದೃಶ್ಯಾವಳಿ ಸಮೇತವಾಗಿ ಮತ್ತು ಪತ್ರಿಕಾ ವರದಿಗಳೊಂದಿಗೆ ಇವತ್ತು ನಾನು ದೂರು ಕೊಟ್ಟಿದ್ದೀನಿ. ಇವತ್ತು ಏನಾಗಿದೆ ಅಂದರೆ ಆವತ್ತಿನ ಘಟನೆ ಈ ಸಿದ್ದರಾಮಯ್ಯವರು ಅಧಿಕಾರ ದರ್ಪದಿಂದ ಏನು ಬೆದರಿಸೋದನ್ನು ಇಲ್ಲಿ ಕೂಗಿದ್ರು, ಇದು ಪೊಲೀಸ್ ಇಲಾಖೆಯ ಅಧಿಕಾರಿಗಳಷ್ಟೇ ಅಲ್ಲ, ಅಲ್ಲಿ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಇಲಾಖೆಗಳ ಹಿರಿಯ ಕಿರಿಯ ಅಧಿಕಾರಿಗಳು ಕೂಡ ಒಂದು ಭಯದ ವಾತಾವರಣವನ್ನು ಸೃಷ್ಟಿ ಮಾಡಿದೆ ಅಂತೇಳಿ ಬಯಸ್ತಾ ಇದ್ದೀನಿ. ಯಾಕಂದರೆ ಈ ಶಾಸನಗಳನ್ನು ರಚನೆ ಮಾಡುವಂಥ ಶಾಸಕಾಂಗದ ಮುಖ್ಯಸ್ಥರು ಮತ್ತು ರಾಜ್ಯದ ಜವಾಬ್ದಾರಿಯುತ ವ್ಯಕ್ತಿಯಾಗಿ ಮುಖ್ಯಮಂತ್ರಿಗಳಾಗಿ ಸೇವೆ ಸಲ್ಲಿಸೋರು ರಾಜ್ಯದ ಸಮಗ್ರ ಅಭಿವೃದ್ಧಿಗಳ ಬಗ್ಗೆ ಚಿಂತನೆ ಮಂಥನೆ ಮಾಡಿ ಆ ಅಧಿಕಾರಿಗಳನ್ನ ಉತ್ತೇಜಿಸುವುದನ್ನು ಬಿಟ್ಟು ಅವ್ರ ಕರ್ತವ್ಯ ಪಾಲನೆಯಲ್ಲಿ ಅವ್ರಿಗೆ ಈ ರೀತಿ ಮಾಡಿದ್ದು ಭಾಳ ದುರದೃಷ್ಟಕರ. ಈ 132 ಭಾರತೀಯ ನ್ಯಾಯ ಸಂಹಿತೆ ಏನು ಹೇಳ್ತದೆ ಅಂದರೆ, ಯಾರೇ ಸಾರ್ವಜನಿಕ ಸೇವಕರು ಸರ್ಕಾರಿ ನೌಕರರು ಅವ್ರ ಕರ್ತವ್ಯದಲ್ಲಿದ್ದಾಗ ಕರ್ತವ್ಯ ಪಾಲನೆ ಮಾಡುತ್ತಿದ್ದಾಗ ಅಥವಾ ಪೊಲೀಸರು ಸಮವಸ್ತ್ರ ಧರಿಸಿದ ಸಮಯದಲ್ಲಿ ಅವ್ರ ಮೇಲೆ ಕೈ ಎತ್ತಿ ಅವ್ರನ್ನ ಬಡಿಯಲಿಕ್ಕೆ ಹೊಡೆಯಲಿಕ್ಕೆ ಪ್ರಯತ್ನ ಪಟ್ಟರೆ ಅಥವಾ ಅವ್ರನ್ನ ಹೆದರಿಸಲಿಕ್ಕೆ ಪ್ರಯತ್ನ ಪಟ್ಟರೆ ಅಂಥ ವ್ಯಕ್ತಿ ಯಾರೇ ಇರಲಿ, ಮುಖ್ಯಮಂತ್ರಿ ಇರಲಿ ಪ್ರಧಾನಮಂತ್ರಿ ಇರಲಿ, ಅವ್ರಿಗೆ ಕನಿಷ್ಠ 2 ವರ್ಷಗಳವರೆಗೆ ಕಾರಾಗೃಹವಾಸ ಶಿಕ್ಷೆ ಅಂಥೇಳಿ ಮತ್ತು ದಂಡ
ಒಂದೊಂದು ಸಮಯದಲ್ಲಿ ಎರಡನ್ನೂ ಕೂಡ ವಿಧಿಸಬಹುದು ಅಂತೇಳಿ ಭಾರತೀಯ ನ್ಯಾಯ ಸಂಹಿತೆ 2023ರಲ್ಲಿದೆ. ಆದ್ದರಿಂದ ಇವತ್ತಿನ ದಿವಸ ನಾನೇನು ಕ್ಯಾಂಪ್ ಪೊಲೀಸ್ ಠಾಣೆಯಲ್ಲಿ ದೂರು ಕೊಟ್ಟಿದ್ದೀನಿ, ಅವ್ರು ಏನಾದರೂ 48 ಗಂಟೆ ಒಳಗಾಗಿ ಮಾನ್ಯ ಸಿದ್ದರಾಮಯ್ಯವ್ರ ಮೇಲೆ ಒಂದು FIR ದಾಖಲು ಮಾಡದೇ ಇದ್ದಲ್ಲಿ ನಾನು ಮುಂದಿನ ದಿನಗಳಲ್ಲಿ ಇಡೀ ಪೊಲೀಸ್ ಇಲಾಖೆ ಅಧಿಕಾರಿಗಳನ್ನ ಗೃಹ ಸಚಿವರನ್ನು ಕೂಡ ಹೊಣೆಗಾರರನ್ನು ಮಾಡಿ ನ್ಯಾಯಾಲಯದಲ್ಲಿ ಕಾನೂನಾತ್ಮಕ ಹೋರಾಟ ಮಾಡ್ತಂತ ಹೇಳಿ ಬಯಸ್ತಾ ಇದ್ದೀನಿ. ಈ ರಾಜ್ಯದ ಟಾಪ್ ಪೊಸಿಷನಲ್ಲಿರೋರು, ಅವ್ರ ಹತ್ರ ಎಲ್ಲಾನು ಇರುತ್ತೆ. ಅವರು ಜವಾಬ್ದಾರಿಯುತ ವ್ಯಕ್ತಿಯಾಗಿ ಸಮಸ್ತ ಚಿಂತನ ಮಂಥನಗಳಿಗೆ ಧ್ವನಿಯಾಗೋದ್ರ ಮೂಲಕ ಕಾರ್ಯಾಂಗದ ಅಧಿಕಾರಿಗಳನ್ನು ಉತ್ತೇಜಿಸೋದನ್ನು ಮರೆತು, ದೂರಿನ ಸಾರಾಂಶ ಇದು, ಕರ್ತವ್ಯ ನಿರತ ಅಧಿಕಾರಿಗೆ ಕೀಳು ಪದಗಳನ್ನು ಬಳಕೆ ಮಾಡಿದ್ದಲ್ಲದೆ ಗದರಿಸುವ ಧ್ವನಿಯಲ್ಲಿ ಪೊಲೀಸ್ ಸಮವಸ್ತ್ರದ ಮೇಲಿರುವ ಆ ಅಧಿಕಾರಿಯನ್ನು, ಸಮವಸ್ತ್ರ ಧರಿಸಿರುವ ಅಧಿಕಾರಿಯನ್ನು ಹೊಡೆಯೋದಿಕ್ಕೆ ಹೋಗಿ ಅವರ ಆತ್ಮಸ್ಥೈರ್ಯ ಕುಗ್ಗಿಸೋ ಕೆಲಸ ಮಾಡಿದ್ದಾರೆ. ಶಾಸಕಾಂಗದ ಮುಖ್ಯಸ್ಥರಾಗಿರುವಂಥ ಸಿದ್ದರಾಮಯ್ಯನವರು ಈ ನಡೆಯನ್ನು ತೋರಿಸಿರೋದು ಬಹಿರಂಗವಾಗಿ ಜನರ ಮುಂದೆ, ಅಥವಾ ಜನರು ಇಲ್ಲದೆ ಇದ್ದಾಗ ಯಾವಾಗ ಮಾಡಿದ್ರೂ ತಪ್ಪೆ. ಆದರೆ ಅಂಥದ್ದೊಂದು ವೇದಿಕೆಯಲ್ಲಿ ಸಂಪೂರ್ಣವಾಗಿ ಸಂವಿಧಾನಿಕ ಆಶಯಕ್ಕೆ ವಿರುದ್ಧವಾದ ಕೃತ್ಯವನ್ನು ಎಸಗಿದ್ದಾರೆ. ಒಬ್ಬರು ಡ್ಯೂಟಿಯಲ್ಲಿರೋ ಇನ್ಸ್ಪೆಕ್ಟರ್ ಮೇಲೆ ಹಲ್ಲೆ ಮಾಡೋಕ್ಕೆ ಹೋಗೋದು ದೊಡ್ಡ ತಪ್ಪಲ್ವಾ? ಅವರ ಕರ್ತವ್ಯಕ್ಕೆ ಅಡ್ಡಿಯಾಗೋದು ಅನ್ನೋದು ಒಂದು ವಿಚಾರ ಎಲ್ರಿಗೂ ಗೊತ್ತದು ತಪ್ಪಾಗತ್ತೆ ಅಂತ. ಅಂಥದ್ರಲ್ಲಿ ಯೂನಿಫಾರ್ಮಲ್ಲಿರುವಂತಹ ಒಬ್ಬರು ಪೊಲೀಸ್ ಹಿರಿಯ ಅಧಿಕಾರಿ ಮೇಲೆ ಕೈ ಮಾಡೋಕೆ ಹೋಗೋದು ಅದು ಭಯಂಕರವಾದ ತಪ್ಪು, ಸಂವಿಧಾನದ ಆಶಯಕ್ಕೆ ವಿರುದ್ಧ ಅಂತ ಈಗ ದೂರನ್ನು ಕೊಟ್ಟಿರೋದು. ಕಾನೂನು ಸಚಿವ ಸೇರಿದಂತೆ ಹಲವಾರು ಸಚಿವರು, ಕಾರ್ಯಕರ್ತರ ಸಮ್ಮುಖದಲ್ಲಿ ಕಾನೂನು ಸಚಿವರು ಇದ್ರು ಅಲ್ಲಿ. ಸಿದ್ದರಾಮಯ್ಯ ಅಧಿಕಾರಿಗಳೊಂದಿಗೆ ಹೀಗೆ ನಡ್ಕೊಂಡಿರೋದು ರಾಜ್ಯದ ಇತರ ಇಲಾಖೆಯ ಹಿರಿಯ ಕಿರಿಯ ಅಧಿಕಾರಿಗಳಿಗೆ ಎಲ್ರಿಗೂ ಭಯ ಪಡುವಂಥ ಪರಿಸ್ಥಿತಿಯನ್ನು ಸೃಷ್ಟಿಸುತ್ತೆ. ಅಂದರೆ ಯಾವುದೇ ಇಲಾಖೆ, ಬರೀ ಪೊಲೀಸ್ ಅಂತ ಅಲ್ಲ, ಪೊಲೀಸರಿಗೆ ಹಿಂಗೆ ಹೊಡೆಯೋಕೆ ಹೋಗ್ತಾರೆ ಅಂದರೆ ಬೇರೆಯವ್ರಿಗೆ ಭಯಭೀತ ವಾತಾವರಣ ಸೃಷ್ಟಿಯಾಗಿ ಅವರು ಸರಿಯಾದಂತಹ ಕೆಲಸ ಮಾಡೋದಕ್ಕೆ ಆಗದ ಒತ್ತಡಕ್ಕೆ ಒಳಗಾಗುವ ಪರಿಸ್ಥಿತಿ ತಂದಿಡುತ್ತಿದ್ದು. ಎಲ್ಲ ವಿಡಿಯೋ ಸಾಕ್ಷಿ ದೃಶ್ಯಾವಳಿಗಳು, CD ಮತ್ತು ಪತ್ರಿಕಾ ವರದಿಗಳು ಕೂಡ ಲಭ್ಯ ಇದ್ದು ಅದೆಲ್ಲವನ್ನು ಈ ದೂರಲ್ಲಿ ಲಗತ್ತಿಸಲಾಗ್ತಿದೆ. ಭಾರತೀಯ ನ್ಯಾಯ ಸಂಹಿತೆ 2023 ಕಲಂ 132 ಅಡಿಯಲ್ಲಿ ಸಿದ್ದರಾಮಯ್ಯ ಅವರ ಮೇಲೆ ಪ್ರಕರಣ ದಾಖಲಿಸಿ ಅಂತ ದೂರನ್ನು ಕೊಟ್ಟಿದ್ದಾರೆ. ಪೊಲೀಸರಿಗೂ ದೂರು ಕೊಟ್ಟಿದ್ದಾರೆ. ಅದರ ಜೊತೆ ಮಾನವ ಹಕ್ಕುಗಳ ಆಯೋಗಕ್ಕೂ ಕೂಡ ದೂರನ್ನು ಕೊಟ್ಟಿರೋದು. ಈಗ ತಕ್ಷಣಕ್ಕೆ ಆ್ಯಕ್ಷನ್ ಆಗಬೇಕು ಅಂತ ಒತ್ತಾಯಿಸ್ತಿದ್ದಾರೆ. ಭಾರತೀಯ ನ್ಯಾಯ ಸಂಹಿತೆ ಕಲಂ 132 ಪ್ರಕಾರ ಸಾರ್ವಜನಿಕ ಸೇವಕನಾಗಿ ತನ್ನ ಕರ್ತವ್ಯವನ್ನು ನಿರ್ವಹಿಸುವಾಗ ಅಥವಾ ಆ ವ್ಯಕ್ತಿಯು ಸಾರ್ವಜನಿಕ ಸೇವಕನಾಗಿ ತನ್ನ ಕರ್ತವ್ಯವನ್ನು ನಿರ್ವಹಿಸುವುದನ್ನು ತಡೆಯುವ ಉದ್ದೇಶದಿಂದ ಅಥವಾ ಅಂತಹ ಸಾರ್ವಜನಿಕ ಸೇವಕನಾಗಿ ತನ್ನ ಕರ್ತವ್ಯವನ್ನು ಕಾನೂನುಬದ್ಧವಾಗಿ ನಿರ್ವಹಿಸುವಾಗ ವ್ಯಕ್ತಿಯ ಮೇಲೆ ಹಲ್ಲೆ ನಡೆಸುವ, ಬಲಪ್ರಯೋಗ ಮಾಡುವ ಯಾವುದೇ ವ್ಯಕ್ತಿಗೆ 2 ವರ್ಷಗಳವರೆಗೆ ಶಿಕ್ಷೆಯನ್ನು ಕೊಡಬಹುದು ಅನ್ನೋದು ಇಲ್ಲಿರೋದು. ಹಾಗಾಗಿ ಆಗಲೇಬೇಕು, ಅವ್ರಿಗೆ 2 ವರ್ಷ ತನಕ ಶಿಕ್ಷೆ ಆಗುವಂಥ ತಪ್ಪು ಮಾಡಿದ್ದಾರೆ ಅಂತ ಭೀಮಪ್ಪಗಡಾದವರು ಈಗ ದೂರನ್ನು ಕೊಟ್ಟು ವಿವರಿಸ್ತಾರೆ. ಆ ಸೆಕ್ಷನ್ ಅಡಿಯಲ್ಲಿ ಏನೇನು ಬರುತ್ತೆ, ಜೈಲು ಶಿಕ್ಷೆ, ದಂಡ ಅಥವಾ ಎರಡನ್ನೂ ವಿಧಿಸಬಹುದಾದಂಥ ಒಂದು ತಪ್ಪನ್ನು ಸಿದ್ದರಾಮಯ್ಯನವರು ಮಾಡಿದ್ದಾರೆ. ಕೂಡಲೇ ಕ್ರಮ ಕೈಗೊಳ್ಳಬೇಕು. ಅವರು ಪ್ರಭಾವಿ CM ಅನ್ನು ಮಾತ್ರಕ್ಕೆ ಬಿಡೋದಕ್ಕಾಗಲ್ಲ ಅಂತ ಹೇಳ್ತಾ ಇರೋದು. PM ಮಾಡಿದ್ರು ಇದು ತಪ್ಪೇ, ಇದು ಸಣ್ಣ ವಿಷಯ ಅಲ್ಲ. ಹಾಗಾಗಿ ತಕ್ಷಣ ಆ್ಯಕ್ಷನ್ ಆಗಬೇಕು, 48 ಗಂಟೆಗಳ ಒಳಗಾಗಿ ಅರೆಸ್ಟ್ ಮಾಡಬೇಕು ಅನ್ನೋ ತನಕ ಭೀಮಪ್ಪಗಡಾದವರು ಈಗ ಹೇಳ್ತಿದ್ದಾರೆ. ಮೀಡಿಯಾ ಮುಂದೆ ಕೂಡ ಈ ಬಗ್ಗೆ ವಿವರಣೆಯನ್ನು ಕೊಟ್ಟಿದ್ದಾರೆ. ಸುಮಾರು ದಿನ ಹೋಯ್ತು, ಇದು ನಡೆದ 2 ತಿಂಗಳು ಮುಗಿದು ಹೋಗಿದೆ. ಈಗ ಯಾಕೆ ದೂರು ಕೊಟ್ಟರು ಅವರು ಅನ್ನೋ ಪ್ರಶ್ನೆ ಸಹಜವಾಗಿ ಬರುತ್ತೆ. ಅಲ್ಲಿ ಒಳಗಡೆ ರಾಜಕೀಯ ಇದೆಯಾ ಮತ್ತೊಂದಿದೆಯೋ ಗೊತ್ತಿಲ್ಲ. ಆದರೆ ಕಾನೂನುಬದ್ಧವಾಗಿ ಈ ನಿಟ್ಟಿನಲ್ಲಿ ಪೊಲೀಸರು ಏನು ಮಾಡ್ತಾರೆ ನೋಡಬೇಕು. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.